ನಾಳೆ ಡಿ.ಕೆ. ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಈ ಕಾರಣದಿಂದಾಗಿ ಬೆಂಗಳೂರು ಮದವಣಗಿತ್ತಿಯಂತೆ ಸಿದ್ಧವಾಗಿದೆ. ಜನ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಜನ ಬರುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು, ಅಚಾತುರ್ಯ ನಡೀಬಾರ್ದು ಎನ್ನುವ ಕಾರಣಕ್ಕಾಗಿ ಇವತ್ತು ಮಧ್ಯಾಹ್ನ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ. ನಮಗೆ ಅತ್ಯಂತ ಕಹಿ ನೆನಪು ಮತ್ತು ಕಹಿ ಅನುಭವ ಆಗಿದೆ. RCB ಗೆಲುವಿನ ಸಂಭ್ರಮಾಚರಣೆಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಷ್ಟು ಆಟಗಾರರನ್ನ ಕರೆತಂದು ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಅತ್ಯಧಿಕ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಅಭಿಮಾನಿಗಳು ಸೇರಿದ್ರು. ಆನಂತರದಲ್ಲಿ ಆ ಎಲ್ಲ ಆಟಗಾರರು ಸಂಭ್ರಮಾಚರಣೆ ಮೆರವಣಿಗೆ ಸಂದರ್ಭದಲ್ಲಿ ಸೀದಾ ಚಿನ್ನಸ್ವಾಮಿಗೆ ಹೋದರು. ಚಿನ್ನಸ್ವಾಮಿಯಲ್ಲಿ ಎಂಥ ಅವಘಡ ನಡೀತು ಅಂತ ಹೇಳಿ ಇಡೀ ರಾಜ್ಯ ದೇಶ ಗಮನಿಸಿದೆ. 11 ಜನ ಆ ಕಾಲ್ತುಳಿತದ ಕಾರಣಕ್ಕಾಗಿ ಮರಣ ಹೊಂದಿದ್ದಾರೆ. ಹೀಗಾಗಿ ಯಾವುದೇ ಸಭೆ ಸಮಾರಂಭವನ್ನು ಈಗ ಆಯೋಜನೆ ಮಾಡಬೇಕು ಅಂತ ಹೇಳಿದರೆ ಒಂದು SOP ಅನ್ನು ಈಗ ಸರ್ಕಾರ ಪೊಲೀಸರು ಮಾಡಿಕೊಂಡಿದ್ದಾರೆ. ಆ SOPಯ ಪ್ರಕಾರವೇ, ಆ ಕಟ್ಟುನಿಟ್ಟಿನ ನಿಯಮಗಳ ಪ್ರಕಾರವೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ. ನಾಳೆ ನಡೆಯಲಿರುವಂಥ ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಎಷ್ಟೇ ಜನರನ್ನು ನೀವು ನಿಯಂತ್ರಣ ಮಾಡಿದರೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಬಂದೇ ಬರ್ತಾರೆ. ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅವರನ್ನು ಕಂಟ್ರೋಲ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಆದರೂ ಕೂಡ ಎಷ್ಟರ ಮಟ್ಟಿಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೋ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯನೋ, ಅಚಾತುರ್ಯಗಳು ಅವಘಡಗಳು ನಡೆಯದಂತೆ ನೋಡಿಕೊಳ್ಳಿಕ್ಕೆ ಸಾಧ್ಯನೋ ಅದೆಲ್ಲವನ್ನು ಕೂಡ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಪೂರ್ವಭಾವಿ ಸಭೆ ಆಗಬೇಕಾಗತ್ತೆ. ಆ ಪೂರ್ವಭಾವಿ ಸಭೆಯನ್ನು ಈಗ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ರಿಂದ ಸಭೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಬಂದೋಬಸ್ತ್ ವಹಿಸಬೇಕು ಅಂತ ಹೇಳಿ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ಸಭೆ ಇರುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಡ್ತಾರೆ. ಅತಿ ಹೆಚ್ಚು CCTVಗಳನ್ನು ಅಳವಡಿಸಲಾಗುತ್ತೆ. ಹೇಳಿ ಕೇಳಿ ಹ್ಯಾಪನಿಂಗ್ ಪ್ಲೇಸು ಅಂತ ಹೇಳಿದ್ರೆ ಈಗ ವಿಧಾನಸೌಧದ ಸುತ್ತಮುತ್ತಲ ಪ್ರದೇಶಗಳು, ಸಂಪೂರ್ಣವಾಗಿ ವಿಧಾನಸೌಧ ಸುತ್ತಮುತ್ತ ಲೋಕಭವನ ಜೊತೆಗೆ ಶಾಸಕರ ಭವನ ಇದೆ, ಲೋಕಭವನ ಇದೆ, ಸುತ್ತಮುತ್ತಲೂ ಕೂಡ. ಜೊತೆಗೆ ಆ ಲೋಕಭವನ ರಸ್ತೆ ಇದೆಯಲ್ಲ, ಈಗಲೂ ಕೂಡ ರಾಜಭವನ ರಸ್ತೆ ಅಂತಲೇ ಕರಿತೀವಿ. ರಾಜಭವನ ಲೋಕಭವನ ಆಗಿದೆ, ಬಟ್ ರಸ್ತೆ ಮಾತ್ರ ರಾಜಭವನ ರಸ್ತೆಯಾಗಿ ಉಳಿದುಕೊಂಡಿದೆ. ಈ ರಾಜಭವನ ರಸ್ತೆ ಅಲ್ಲಿಂದ ಹಿಡಿದುಕೊಂಡು ಕಾಫಿ ಬೋರ್ಡು, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ಜನಗಳನ್ನು ನಿಯಂತ್ರಣ ಮಾಡೋದು. ಜೊತೆಗೆ ನಾಳೆ ಅತಿ ದೊಡ್ಡ ಕಾರ್ಯಕ್ರಮ ಏರ್ಪಡೋದ್ರಿಂದ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಅಲ್ಲಲ್ಲಿ ಸಿಲುಕಿಕೊಳ್ಳಬೇಕಾದಂಥ ಸಂದರ್ಭ ಒದಗಿ ಬರುತ್ತೆ. ಹೀಗಾಗಿ ವಾಹನ ನಿಲುಗಡೆಗೆ ಒಂದು ಸ್ಥಳವನ್ನು ಮೀಸಲಿರಿಸ್ತಾರೆ. ಗೊತ್ತುಪಡಿಸಲಾದಂಥ ಜಾಗದಲ್ಲಿ ಮಾತ್ರ ವಾಹನಗಳನ್ನು ಪಾರ್ಕ್ ಮಾಡಲಿಕ್ಕೆ ಅವಕಾಶ. ಆನಂತರದಲ್ಲಿ ಜನನಿಬಿಡ ಪ್ರದೇಶವಾಗುವಂಥ ಸ್ಥಳದಲ್ಲಿ ಬ್ಯಾರಿಕೇಡ್ಗಳ ಅಳವಡಿಕೆ ಮಾಡಿಕೊಳ್ಳುವುದು. KSRPನೋ, CARO, DRO ಎಲ್ಲ ಪೊಲೀಸ್ ಮೀಸಲು ಪಡೆಯನ್ನು ಅಲ್ಲಿ ನಿಯೋಜನೆ ಮಾಡಿಕೊಳ್ಳೋದು. ನೋಡಿ, ನಾಳೆ ಪ್ರಮುಖ ವಿದ್ಯಮಾನ ಅಂತ ಹೇಳಿದರೆ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಪ್ರಮಾಣ ವಚನ ಸ್ವೀಕಾರ ಆಗಿದ್ದ ನಂತರದಲ್ಲಿ ನೇರವಾಗಿ ಅವರು ವಿಧಾನಸೌಧಕ್ಕೆ ಬರ್ತಾರೆ, ಮುಖ್ಯಮಂತ್ರಿ ಕುರ್ಚಿಯನ್ನು ಅಲಂಕರಿಸ್ತಾರೆ. ಅದೊಂದು ಸಂಪ್ರದಾಯದ ರೀತಿಯಲ್ಲಿ ನಡೆಯುತ್ತೆ. ಸೊ ಈ ಇಡೀ ಪ್ರಕ್ರಿಯೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಅತ್ಯಂತ ಬಿಗಿಯಾಗಿರಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಏನೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪೊಲೀಸ್ ಇಲಾಖೆಯಿಂದ? ದಶರಥ್, ಏನು ನಾಳೆ ನಡೆಯಲಿರುವಂತಹ ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಹಸ್ತಾಂತರ ಆಗಿ ಡಿ.ಕೆ. ಶಿವಕುಮಾರ್ ಅವರು ಫೇರಿಂಗ್ ಅನ್ನ ಲೋಕಭವನದಲ್ಲಿ ಏರ್ಪಡಿಸಿಕೊಳ್ಳುವಂಥದ್ದು, ಅದಕ್ಕೆ ಎಲ್ಲ ಪೂರ್ವಭಾವಿ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನ ಬಳಗ ಇರ್ಬೋದು, ಅದ್ರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, ಸಾಕಷ್ಟು ಜನ ಬಂದು ಲೋಕಭವನ ಮುಂದೆ ಮತ್ತು ವಿಧಾನಸೌಧ ಮುಂದೆ ಸೇರುವಂತ ಸಾಧ್ಯತೆಗಳಿರುತ್ತೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಮನಗರ ಇರ್ಬೋದು, ಸುತ್ತಮುತ್ತಲ ಜಿಲ್ಲೆಗಳಿರ್ಬೋದು, ಅದ್ರ ಜೊತೆಗೆ ರಾಜ್ಯದ ಬೇರೆ ಬೇರೆ ಮೂಲಗಳಿಂದ ಕೂಡ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗ್ಬಾರ್ದು ಅನ್ನೋದು ಇಲ್ಲಿ ಪ್ರಮುಖ. ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಬರುವಂತ
ವೆಹಿಕಲ್ಗಳನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಮತ್ತೆ ಎಲ್ಲೂ ಕೂಡ ಟ್ರಾಫಿಕ್ ಸಂಚಾರಕ್ಕೆ ಸಮಸ್ಯೆ ಆಗ್ಬಾರ್ದು, ಅದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಎಂಬುದರ ಕುರಿತಂತೆ ಇವತ್ತಿಗಾಗಲೇ ಸಭೆಯನ್ನ ಕರೆದಿರುವಂತದ್ದು. ಈಗಾಗಲೇ ಪ್ರಿಲಿಮಿನರಿ ಆಗಿಂದ್ರೆ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೂ ಕೂಡ ಇವತ್ತು ಅಂತಿಮ ಸುತ್ತಿನ ಸಭೆಯನ್ನ ಮಾಡಿ ಅಲ್ಲಿ ಯಾರ್ಯಾರು ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು, ಲೋಕಭವನದಲ್ಲಿ ಯಾವ ಅಧಿಕಾರಿಯನ್ನ ನಿಯೋಜನೆ ಮಾಡಬೇಕು, ವಿಧಾನಸೌಧಕ್ಕೆ ಯಾವ ಅಧಿಕಾರಿಯನ್ನ ನಿಯೋಜನೆ ಮಾಡಬೇಕು, ಇನ್ನು ಇವರ ಮನೆಯಿಂದ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಮನೆಯಿಂದ ಬೆಳಗ್ಗೆ ಬರುವಂತ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿಂದ ಬರ್ತಾರಾ ಇಲ್ಲ ವಿಧಾನಸೌಧಕ್ಕೆ ಬಂದು ಬರ್ತಾರೆ, ಈ ಎಲ್ಲಾ ಡೆವಲಪ್ಮೆಂಟ್ ಗಳಿಗೆ ಸಂಬಂಧಪಟ್ಟಾಗಿ ಅಧಿಕಾರಿಗಳನ್ನ ನಿಯೋಜನೆ ಮಾಡುವಂತ ಕೆಲಸಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಗರ ಪೊಲೀಸ್ ಆಯುಕ್ತರು ಸಭೆಯನ್ನ ಕರೆದಿರುವಂತದ್ದು. ಸಭೆದು ಎಲ್ಲಾ ಅಂಶಗಳು ಕೂಡ ಚರ್ಚೆ ಆಗುತ್ತೆ. ಇದಾದ ಬಳಿಕ ಈ ಒಂದು SOP ಯನ್ನ ಈಗಾಗಲೇ ಮಾಡ್ಕೊಂಡಿದ್ರು. ಯಾವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ಸಿಡೆಂಟ್ ಆದ ಬಳಿಕ ಸ್ಟಾಂಪ್ ಆದ ಬಳಿಕ ಒಂದು SOP ಮಾಡ್ಕೊಂಡಿದ್ರೆ ಅದರಂತೆ ಯಾವುದೇ ರೀತಿಯ ಕಿರಿಕಿರಿ ಆಗದ ರೀತಿಯಲ್ಲಿ ಮಾಡುವಂತದ್ದು. ಅದ್ರ ಜೊತೆಗೆ ಏನು ಲೋಕಭವನದಲ್ಲಿ ಇರುವಂತ ಸ್ಟ್ರೆಂತ್ ಎಷ್ಟು ಜನನ ಒಳಗೆ ಬಿಡಬಹುದು ಅನ್ನೋದೊಂದು, ಒಳಗೆ ಬರಬೇಕು ಅಂತ ಹೇಳಿದ್ರೆ ಏನ್ ಮಾನದಂಡಗಳಿರ್ಬೇಕು, ಇವ್ರು ಕೊಡುವಂತ ಪಾಸ್ಗಳಿರುತ್ತೆ, ಆ ಪಾಸ್ಗಳನ್ನು ತೋರಿಸ್ಬೇಕಾಗುತ್ತೆ. ಆ ಪಾಸ್ಗೆ ಒಬ್ರು ಬರ್ಬೇಕಾ, ಇಬ್ರು ಒಂದು ಕುಟುಂಬ ಬರ್ಲಿಕ್ಕೆ ಅವಕಾಶ ಇರ್ತದ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮೊದಲ ಬಾರಿಗೆ CM ಆಗ್ತಿರೋದ್ರಿಂದ ಅವರ ಸಂಬಂಧಿಕರು ಇರ್ಬೋದು, ಆಪ್ತ ಬಳಗ ಇರ್ಬೋದು, ಸಾಕಷ್ಟು ಜನ ಬರುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವರ ವೆಲ್ ವಿಶರ್ಸ್ ಗಳೆಲ್ಲ ಬರುವಾಗ ಅವ್ರಿಗೆಲ್ಲರೂ ಕೂಡ ಪಾಸ್ಗಳನ್ನ ಕೊಡಬೇಕಾಗುತ್ತೆ. ಆ ಪಾಸ್ಗಳನ್ನ ನೋಡ್ಕೊಂಡು ಪೊಲೀಸರು ತಪಾಸಣೆಯನ್ನು ಮಾಡಿ ಲೋಕಭವನದೊಳಗೆ ಬಿಡುವಂತದ್ದು. ಸೊ ಅಲ್ಲಿ ಎಲ್ಲವೂ ಆದ ಬಳಿಕ ಅಲ್ಲಿಂದ ನೇರವಾಗಿ ಅವರು ವಿಧಾನಸೌಧಕ್ಕೆ ಹೋಗ್ತಾರೆ. ಹೀಗಾಗಿ ಆ ವಿಧಾನಸೌಧ ಸುತ್ತಮುತ್ತ ಏರಿಯಾ ಏನಿದೆ, ನಾವು CBD ಏರಿಯಾ ಅಂತಾನೂ ಕೂಡ ಅದನ್ನು ಕರೀಲಾಗುತ್ತೆ, ಆ ಏರಿಯಾಗಳಲ್ಲಿ ಸಂಪೂರ್ಣವಾಗಿ ಕಾಕಿ ನಾಳೆ ಸರ್ಪಗಾವಲನ್ನು ಹಾಕಿರುತ್ತೆ. ಈಗ ಅದಕ್ಕೆ ಬೇಕಾಗಿರುವಂತ ಎಲ್ಲ ಬಂದೋಬಸ್ತನ್ನ ಮಾಡ್ಕೊಳ್ಳಲಾಗ್ತದೆ. ಅದ್ರ ಜೊತೆಗೆ ಹೆಚ್ಚಿನ ಫೋರ್ಸ್ ಅಂದ್ರೆ KSRP ತುಕಡಿಗಳೇನಿದೆ ಅದನ್ನು ಕೂಡ ನಿಯೋಜನೆ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿರುವಂತದ್ದು. ಸೊ ಈ ಎಲ್ಲದರ ನಡುವೆ ಈ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಒಂದಿಷ್ಟು ಜನಕ್ಕೆ ವಾಲಂಟರಿ ಆಗಿ ಮನವಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಹೆಚ್ಚಾಗಿ ಬರೋದ್ರಿಂದ ಅವರ ಪಕ್ಷದವರೇ ಹೇಳಿದ್ರೆ ಬರುವಂತ ಕಾರ್ಯಕರ್ತರು ಕೂಡ ಕೇಳುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವರನ್ನು ಕೂಡ ಈ ಬಂದೋಬಸ್ತ್ ಇದರಲ್ಲಿ ಬಳಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಒಟ್ಟಾರೆಯಾಗಿ ನಾಳೆ ನಡೆಯುವಂತ CM ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಭದ್ರತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ದರ್ಶನ. ಥ್ಯಾಂಕ್ ಯು ಸಂತೋಷ್ ನಿಮ್ಮನ್ನ ಮಾಹಿತಿಗೆ.